ಅಜ್ಜಿ ಅಜ್ಜಿ ಪಪ್ಪ ಬಂದ ಅಜ್ಜಿ. ಏನವ ಪುಟಿ, ನಿಮ್ಮಪ್ಪ ಬಂದ? ಹೌದಾ, ಈಗ ಬಂದ ಇನ್ನು ಆಲೋ ಬಂದ? ಇಲ್ಲ ಅಜ್ಜಿ, ಈಗ ತಾನೇ ಬಂತು, ಇನ್ನು ಹೊರಗಡೆನೆ ಇದೆ, ಕಾಲ್ ತಗೊಂತ ಇದೆ. ಹೌದೇನವ? ಹೊರಗಡೆ ನಿಮ್ಮ ಅಮ್ಮ ಇದಾರ ತಾನೆ? ಅಜ್ಜಿ, ಅಮ್ಮ ಇದೆ, ಪಪ್ಪಗ ಕಾಲ್ ತೊಳ್ಕೊಳಕ್ಕೆ ನೀರ್ ಕೊಡ್ತಾ ಇದೆ. ಹೌದೇನವ? ಅಜ್ಜಿ, ಪಪ್ಪ ಬಂದೈತಲ್ಲ, ನಮ್ ಮೊನ್ನೆ ಹೇಳಿನಲ್ಲ ಪಪ್ಪ ಈಗೆಲ್ಲ ಮಾಡ್ತಾ ಇದ್ದ ಊರಲ್ಲಿ ಆಂಟಿ ಜೊತೆ ಅಂತಂದು. ಈಗ ಅಮ್ಮ ಅಂತರೂ ಪಪ್ಪನ್ ಕೇಳಲ್ಲ ಅಜ್ಜಿ, ಈಗ ಪಪ್ಪ ನಿನ್ ಮಾತಾಡ್ಸಕ್ ಬರ್ತಾರಲ್ಲ ಅಜ್ಜಿ, ಅವಾಗ ಪಪ್ಪನ ಎಲ್ಲ ಕೇಳಿ ಅಜ್ಜಿ ನೀವು. ಹ್ಞೂನವ, ನಿಮ್ಮಮ್ಮ ಅಂತೂ ಏನೋ ಕೇಳಲ್ಲ, ನಾನ ಕೇಳ್ತೀನಿ ಬಾ, ಈಗ ಇಲ್ಲಿ ಕೂಡ್ ಬಾ, ಈಗ ನಿಮ್ಮಪ್ಪ ಬಂದಾಗ ಕೇಳೋಣ. ನಿಮ್ಮಪ್ಪ ಏನಾದ್ರು ಹೇಳಿದ್ರ ನಾನ್ ನಿನಗೆ ಹೇಳ್ತೀನಿ. ಪುಟ್ಟಿ, ನೀನೇ ಹೇಳಿ ಇಲ್ಲವ ನಿಮ್ ಪಪ್ಪ ಈ ತರ ಮಾಡಕತ್ತಾನ ಊರಲ್ಲಿ ಅಂತಂದು. ಅವ ನೀನು ಹ್ಞೂ ಪಪ್ಪ, ಮತ್ತೆ ನೀ ಈ ತರ ಮಾಡ್ತಿದ್ದಿಲ್ಲ, ಅದನ್ನೇ ನನ್ನ ಅಜ್ಜಿ ಹೇಳಿರೋದಂತ ಹೇಳ್ಬೇಕು ನೀನು. ಸರಿ ಅಜ್ಜಿ, ಹೇಳ್ತೀನಿ. ಸರಿ ಬಾ, ಈಗ ಬರ್ತಾನ ಹಂಗಾರ ನಿಮ್ಮಪ್ಪ ಒಳಗ್ ಮಾತಾಡ್ಸಕ್ ನನ್ನ, ಹೋಗ ಕೇಳೋಣ ಬಾ, ಇಲ್ಲಿ ಕೂಡ್ ಬಾ ಮೇಲೆ. ಅಜ್ಜಿ, ಬಂದೆ. ಸರಿ ಅಜ್ಜಿ, ಪಪ್ಪ ಬರ್ತಾರಲ್ಲ, ಸರಿಯಾಗಿ ಬೈಯ ಅಜ್ಜಿ ಪಪ್ಪನ. ಪುಟ್ಟಿ ಇರವ, ಈ ಬರಂದ ಬರ್ಲಿ, ಎಲ್ಲ ಕೇಳ್ತೀನಿ. ಅವಾಗ ಅವ್ರ ಏನಾದ್ರು ತೊದಲೇಸಿರ ಮಾತಾಡಾಗ ಅವಾಗ ಗೊತ್ತಾತೈತಿ, ಅವಾಗ ಐತಿ ಅವ್ರಿಗೆ ಮಾರಿ ಹಬ್ಬ. ಸರಿ ಅಜ್ಜಿ. ಬನ್ನಿ ಶಿವು, ಅಮ್ಮ ಇದೇ ರೂಮಲ್ಲೇ ಇದ್ದಾರೆ, ಬನ್ನಿ. ಹೌದಾ ಗೌರಿ? ಸರಿ ನಡಿ ಗೌರಿ. ಅಜ್ಜಿ, ಅಪ್ಪ ಅಮ್ಮ ಬರ್ತಾ ಇದಾರೆ ಅಜ್ಜಿ. ಬರ್ಲಿ ಇರಿ ಪೂಟಿ, ನೀನೇನು ಮಾತಾಡಬೇಡ, ನಾನಂದ ಮಾತಾಡ್ತೀನಿ, ನೀನ್ ಫಸ್ಟ್ ಸುಮ್ಮನೆ ಇರು. ಏನು? ಸರಿ ಅಜ್ಜಿ, ನೀವ್ ಹೇಳ್ದಾಗೆ ಮಾಡ್ತೀನಿ. ಪುಟಿ, ನೀನು ಇಲ್ಲೇ ಇದೆಯಾ? ಅಮ್ಮ, ನಿಮ್ ಮಾತಾಡ್ಸಕ್ಕೆ ನಿಮ್ ಅಳಿಯಂದ್ರು ಬಂದಿದ್ದಾರೆ ಅಮ್ಮ. ಹೌದೇನೋ, ಎಲ್ಲಿದಾರ ಕಾಣವಲ್ರು? ಕರಿ ಒಳಕ. ಅಮ್ಮ ಸರಿ, ಅಲ್ಲಿ ಪುಟ್ಟಿ ಇಲ್ಲ, ಬರ್ರಿ, ಇಲ್ಲೇ ಅಜ್ಜಿ ಹತ್ರ ಅದಾಳ, ಬರ್ರಿ, ಅಮ್ಮನು ಇಲ್ಲೇ ಐತಿ, ಬರ್ರಿ ಮಾತಾಡ್ಸ್ ಬರ್ರಿ ಅಮ್ಮನ. ಹೌದಾ, ಬಂದೆ ಗೌರಿ. ಪುಟ್ಟಿ, ನೀನ್ ಇಲ್ಲಿದೀಯಾ? ಈಗ ತಾನೇ ಹೊರಗಡೆ ನೋಡಿದ್ನಿ ನಿನ್ನ, ನಿಮ್ ಪಪ್ಪ ನೋಡಿದ್ರ ಪುಟ್ಟಿ ಎಲ್ಲೇ ಇದ್ದಾಳ ಅಂತ ಕೇಳಕತ್ತಿದ್ರು, ನಾನ್ ಅಲ್ಲೇ ಹೊರಗಡೆ ಇದಾರ ಅಂತ ಅನ್ನಕತ್ತೀನಿ, ನಿಮ್ ಪಪ್ಪ ಅಲ್ಲೇ ಹುಡ್ಕಕತ್ತಾರ, ನೀನ್ ಎಷ್ಟು ಬೇಗ ಬಂದ್ ಅಜ್ಜಿ ಹತ್ರ ಕೂತಿದೀಯಲ್ಲ. ಅಯ್ಯ ಅಮ್ಮ, ನೀನು ಪಪ್ಪಗ ಕಾಲ್ ತೊಳ್ಕೊಳಕ ನೀರ್ ಕೊಡಕತ್ತಿದ್ದಲ್ಲ, ಅವಾಗ್ಲೇ ನಾನು ಒಳಗಡೆ ಬಂದೆ ಅಮ್ಮ. ಹೌದೇನೆ, ನಾನು ಅಲ್ಲೇ ಹುಡುಕ್ತಾ ಇದ್ದೀನಿ, ನಿಮ್ಮ ಅಪ್ಪ ಸಹ ಅಲ್ಲೇ ಹುಡುಕ್ತಾ ಇದ್ವಿ ಇಷ್ಟೊತ್ತನ ನಿನ್ನ. ಹೌದೇನಮ್ಮ? ಪುಟ್ಟಿ, ನೀನ್ ಇಲ್ಲಿದ್ದೀಯಾ? ನಾನು ನಿಮ್ಮಮ್ಮ ಅಲ್ಲೇ ಹೊರಗಡೆ ಅದಾಳ ಪುಟ್ಟಿ ಅಂದಕ ನಾನು ಅಲ್ಲೇ ಹೊರಗಡೆ ಹುಡ್ಕಕತ್ತೀನವ, ನೀನು ನಿಮ್ಮ ಅಜ್ಜಿ ಹತ್ರ ಬಂದ್ ಕುಂತಿದೀಯ ಏನವ? ಪಪ್ಪ, ನೀವ್ ಹೆಂಗಾದ್ರೂ ಅಜ್ಜಿ ಹತ್ರ ಬರ್ತೀರಾ ಅಂತ ಗೊತ್ತಿತ್ತಲ್ಲ, ನೀವು ಅಲ್ಲಿ ಕಾಲ್ ತೊಳ್ಕೊಳ್ಳುವಾಗ ನಾನು ಮನೆ ಒಳಗೆ ಬಂದೆ, ನೀವು ಆಗ ನಾನು ನೋಡಿಲ್ಲ ನೀವು. ಹೌದೇನವ? ಸರಿ ಶಿವು, ಪುಟ್ಟಿ ಹತ್ರ ಈ ಮಾತಾಡುವಂತ್ರಿ, ಅಮ್ಮನ್ ಮಾತಾಡ್ಸ್ಬರ್ರಿ ಫಸ್ಟ್. ಸರಿ ನಡಿ, ಬಂದೆ. ಅಮ್ಮ, ಶಿವು ಅವರು ಈಗ ತಾನೇ ಬಂದ್ರಮ್ಮ, ನಿನ್ ಮಾತಾಡ್ಸ್ಬೇಕಂತಂದು ಅತ್ತೆ ಮಾವಾಗ ಹೇಳಿ ಬಂದಿದ್ದಾರೆ ಅಮ್ಮ. ಹೌದೇನೋ? ಬೇಷ್ ಆತ್ ಬಿಡವ. ಅತ್ತೆ, ಆರಾಮಿದ್ದೀರಾ? ಕಾಲು ಹೇಗಿದೆ ಅತ್ತೆ? ಹ್ಞೂನಪ್ಪ ಶಿವು, ಆರಾಮಿದ್ದೀನಿ ನೋಡು, ನೀನ್ ಆರಾಮದೀಯಾ? ಅತ್ತೆ, ನಾನು ಆರಾಮದೀನಿ ನೋಡಿ. ಕಾಲು ಹೇಗಿದೆ ಅತ್ತೆ? ಅಯ್ಯೋ, ಏನ್ ಕೇಳ್ತೀಯ ಬಾರಪ್ಪ, ನನ್ ಕಾಲಿನ ಪರಿಸ್ಥಿತಿ ಯಾರಿಗೂ ಹೇಳಕ್ ಆಗವಲ್ತು ನನ್ಗೆ. ಕಾಲು ನೋವು ಅಷ್ಟೇ ಸ್ವಲ್ಪ ಕಮ್ಮಿ ಆಗೈತಪ್ಪ, ಆದ್ರೆ ಇನ್ನು ಎದ್ದು ಅಡ್ಡಾಡಕ್ ಆಗ್ತಾ ಇಲ್ಲಪ್ಪ ಶಿವು. ಅಯ್ಯೋ, ಹೌದೇನ್ರಿ ಅತ್ತೆ? ಇನ್ನೊಂದ್ ಸ್ವಲ್ಪ ದಿನ ಹಾಗೆ ಬೆಡ್ ರೆಸ್ಟ್ ಮಾಡಿ, ಆಮೇಲೆ ಡಾಕ್ಟರ್ ಕೊಟ್ಟಿರೋ ಮಾತ್ರೆನೆಲ್ಲ ಕರೆಕ್ಟ್ ಆಗಿ ತಗೊಳ್ಳಿ ಅತ್ತೆ, ಬೇಗ ಹುಷಾರಾಗ್ತೀರಾ. ಹ್ಞೂನಪ್ಪ ಶಿವು. ಸರಿ ಶಿವು, ಅಮ್ಮನ ಹತ್ರ ಮಾತಾಡ್ತಾ ಇರಿ, ನಾನು ಚಹಾ ಮಾಡ್ಕೊಂಡ್ ಬರ್ತೀನಿ. ಸರಿ ಗೌರಿ. ಮತ್ತೇನಾ, ಆದಷ್ಟು ಬೇಗ ಮಾತಾಡ್ಸಿ ವಾಪಸ್ಸು ಊರಿಗೆ ಹೋಗ್ಬೇಕು. ಸರೋಜ ಅಕ್ಕಗ ಚಿನ್ನು ಬಗ್ಗೆ ಎಲ್ಲಾನು ಗೊತ್ತಾಗಿದೆ ಅಂತ ಚಿನ್ನು ಫೋನ್ ಮಾಡಿ ಹೇಳಿದಾಳ. ಇನ್ನು ಊರಲ್ಲಿ ಏನೇನ್ ನಡೀತಾ ಇದೆನೋ ಆದಷ್ಟು ಬೇಗ ಹೋದ್ರೆ ಬೇಷ್ ಆಗುತ್ತಾ. ಬೇಗ ಬೇಗ ಅತ್ತೆನ್ ಮಾತಾಡ್ಸಿ ಗೌರಿ ಟೀ ತಂದ್ಬಿಟ್ಟೆಲೆ ಟೀ ಕುಡಿದು ಊರಿಗೆ ಹೋಗ್ಬಿಡ್ಬೇಕು. ಅಳಿಯಂದ್ರೆ ಅಳಿಯಂದ್ರೆ ಹೇಳಿ ಅತ್ತೆ. ನಿಂತ್ಕೊಂಡು ಏನೋ ಯೋಚನೆ ಮಾಡ್ತಾ ಇದ್ದೀರಾ? ಅಯ್ಯೋ, ಹಾಗೇನಿಲ್ಲ ಅತ್ತೆ,
ಊರಲ್ಲಿ ಸ್ವಲ್ಪ ಕೆಲಸ ಇತ್ತ, ಅದನ್ನೇ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೆ. ಅಯ್ಯೋ ಹೌದೇನಪ್ಪ, ಬರೋದು ಈಗ ಬಂದಿಯ, ಆಲೆ ಕೆಲಸ ಊರು ಅಂತಿದ್ಯಾನಪ್ಪ. ಇರು, ಇನ್ನೂ ಒಂದೆರಡು ದಿನ ಇದ್ದು ಹೋಗುವಂತೆ. ಕೆಲಸ ಇದ್ದಿದ್ದೆ. ಬಾ, ಕೂಡು ಬಾ. ಗೌರಿ ಚಾ ಮಾಡ್ಕೊಂಡ್ ಬರ್ತಾಳ. ನಿನ್ ಜೊತೆ ಸ್ವಲ್ಪ ಮಾತಾಡೋದೈತಿ, ಕೂಡಪ್ಪ ಶಿವು. ಅಯ್ಯೋ ಅತ್ತೆ, ನಮ್ ಜೊತೆ ಮಾತಾಡೋದೈತಾ? ಏನ್ ಹೇಳಿ ಅಜ್ಜಿ ಅತ್ತೆ. ಮಾತಾಡೋಣ. ಈಗ ಬಂದಿದ್ಯಪ್ಪ, ಸುಸ್ತಾಗಿರ್ತೀಯ, ಕೂಡು ಬಾ. ಅಯ್ಯೋ ಇಲ್ಲ ತಗೊಳ್ರಿ ಅತ್ತೆ, ಏನ್ ಸುಸ್ತಾಗಿಲ್ಲ. ಇಲ್ಲೇ ನಿಂತ್ಕೊಂಡ್ ಮಾತಾಡ್ತೀನಿ ತಗೊಳ್ರಿ ಅತ್ತೆ. ಹೌದಾಪ. ಊರಲ್ಲಿ ಮಳೆ ಬೆಳೆ ಎಲ್ಲ ಹೆಂಗೈತಪ್ಪ? ಬೀಗರು ಆರಾಮಿದಾರ? ಮತ್ತೆ ಎಲ್ಲಾರು ಆರಾಮಿದಾರ. ಬೆಳೆನೂ ಚೆನ್ನಾಗೈತೆ ನೋಡತ್ತೆ. ಅಲ್ಲೇ ನೆಲ್ ಬಂದಿದೆ ಅತ್ತೆ. ಇನ್ನೂ ಒಂದ್ 15 ದಿನ ಬಿಟ್ಟು ಭತ್ತನೆಲ್ಲ ಕೊಯ್ಸ್ಬೇಕ್ ನೋಡಿ ಅತ್ತೆ. ಹೌದೇನಪ್ಪ ಶಿವ, ಬೇಷ್ ಆತ್ ಬಿಡಪ್ಪ. ಹಂಗಾರ ಇನ್ನೊಂದ್ 15 ದಿನನಪ್ಪ ಹಂಗಾರ ಹೊಲ ಕೊಯ್ಯಕ. ಮತ್ತೆ ಬೆಳೆ ಎಲ್ಲ ಬಂದಿದೆ. ಈಗ ಹೊಲ ಒಂದು ಆರಿದ್ರ, ಹಸಿ ಐತಿ, ಇನ್ನು ನೀರಿಟ್ಟಿದ್ವಲ್ಲ. ಈಗ ಸ್ವಲ್ಪ ಆರಿದ್ರ ಆಮೇಲೆ ಮಿಷನ್ ತರಿಸಿ ಭತ್ತ ಎಲ್ಲ ಕೊಯ್ಸ್ಬೇಕ್ ನೋಡಿ ಅತ್ತೆ. ಹೌದೇನಪ್ಪ, ಸರಿಯಪ್ಪ. ಹಂಗಾರ ಬೀಗ್ರ ಆರಾಮದಿರಂದೆಲ್ಲಪ್ಪ? ಅತ್ತೆ ಆರಾಮಿದಾರ್ ನೋಡಿ. ಹೌದು, ಕೇಳೋದೇ ಮರ್ತ್ಬಿಟ್ಟೆ ನೋಡಪ್ಪ. ಯಾರೋ ನಿಮ್ ಮನೆಗೇನೋ ನಿನ್ನ ಫ್ರೆಂಡ್ ಯಾರೋ ಚಾರು ಅಂತ ಬಂದಾಳಂತಲ್ಲ, ಆಕೆ ಹೆಂಗದಾಳ? ಆರಾಮದಾಳ? ಅತ್ತೆ ಅವ್ರುನು ಆರಾಮಿದಾರ್ ನೋಡಿ. ಹೌದಪ್ಪ, ಫ್ರೆಂಡ್ ಅಂತೀಯಲ್ಲ, ಆಕೆನ ಹೈಸ್ಕೂಲ್ ಫ್ರೆಂಡಾ ಇಲ್ಲ ಇನ್ನು ಪ್ರೈಮರಿ ಓದೈತೆ ಯಾವಾಗ್ಲಿಂದಾನು ಫ್ರೆಂಡಾ ಇಲ್ಲ ಕಾಲೇಜ್ ಫ್ರೆಂಡ್ ಆಕಿ? ಅಯ್ಯೋ ಇಲ್ಲ ಅತ್ತೆ, ಹೈಸ್ಕೂಲಲ್ಲಿ ಇಬ್ರು ಒಂದೇ ಸ್ಕೂಲಲ್ಲಿ ಓದಿದ್ವಿ. ಪ್ರೈಮರಿಲಿ ಎಲ್ಲ ನಮ್ ಜೊತೆ ಓದಿಲ್ಲ ಆಕಿ. ಹೈಸ್ಕೂಲಿಗೆ ನಮ್ ಸಾಲಿ ಬಂದಿದ್ಲು ಅತ್ತೆ. ಆಮೇಲೆ ಹೈಸ್ಕೂಲ್ ಆದ್ಮೇಕ ಕಾಲೇಜ್ಗೆ ಬೇರೆ ಊರಲ್ಲಿ ಓದಿದ್ಲು. ಅವಾಗ ಹೈಸ್ಕೂಲಲ್ಲಿ ಇದ್ದಾಗ ಅವಾಗ ಇಬ್ರು ಫ್ರೆಂಡ್ಸ್ ಆಗಿದ್ವಿ ಅತ್ತೆ. ಹೌದೇನಪ್ಪ, ಹೈಸ್ಕೂಲಲ್ಲಿ ಅಂದಾಗ ಹಂಗಾರ ಇಬ್ರು ಫುಲ್ ಕ್ಲೋಸ್ ಫ್ರೆಂಡ್ ಹಂಗಾರ ನೀವಿಬ್ರು? ಅಯ್ಯೋ ಅತ್ತೆ, ಈಗೆಲ್ಲ ಯಾಕೆ ಕೇಳ್ತಾ ಇದ್ದೀರಾ ಅತ್ತೆ? ಹಾಗೇನಿಲ್ಲ ಅತ್ತೆ, ಜಸ್ಟ್ ಫ್ರೆಂಡ್ಸ್ ಅಷ್ಟೇನೆ. ಅತ್ತೆ ಯಾಕ ಚಿನ್ನು ಬಗ್ಗೆ ಈ ತರ ಕೇಳ್ತಾ ಇದ್ದಾರೆ? ಏನಾದ್ರೂ ಡೌಟ್ ಬಂದಿದೆನಾ ಅತ್ತೆಗೆ? ಅಯ್ಯೋ ಶಿವು, ಮತ್ತೇನ್ ಯೋಚನೆ ಮಾಡ್ತಾ ಇದೀಯಪ್ಪ? ಅಯ್ಯೋ ಏನೂ ಯೋಚನೆ ಮಾಡ್ತಾ ಇಲ್ಲ ಅತ್ತೆ, ಹಾಗೆ ನಿಂತಿದ್ದೆ. ಏನ್ ಹೇಳಿ. ನಾನೇನ್ ಹೇಳಪ್ಪ, ಈಗ ನೀನೇ ಹೇಳ್ಬೇಕು. ಹೆಂಗದಾಳ ನಿನ್ ಫ್ರೆಂಡ್? ಮನೆಗೆಲ್ಲ ಕೆಲ್ಸ ಬೇಸ್ ಮಾಡ್ತಾಳ ತಾನೆ? ಅತ್ತೆ, ಎಲ್ಲಾನು ಕೆಲಸ ಮಾಡ್ತಾಳೆ. ಅಮ್ಮಗ ತುಂಬಾನೇ ಹೆಲ್ಪ್ ಮಾಡ್ತಾಳೆ. ಅಮ್ಮಗೂ ಏನ್ ಕೆಲ್ಸನು ಮಾಡಕ್ ಬಿಡೋದೇ ಇಲ್ಲ. ಗೌರಿ ಹೆಂಗಿದ್ಲು ಮನೇಲಿ ಹಂಗೆ ಅವಳು. ಯಾಕಂದ್ರೆ ಗೌರಿನು ಅಮ್ಮನ ಹತ್ರ ಏನು ಕೆಲಸ ಮಾಡಿಸ್ತಿದ್ದಿಲ್ಲ. ಈಗ ಚಾರುನು ಅಮ್ಮನ್ಗೆ ಒಂದು ಕೆಲ್ಸನು ಮಾಡಕ್ ಬಿಡೋದಿಲ್ಲ. ಎಲ್ಲಾನು ನನ್ ಫ್ರೆಂಡೇ ಮಾಡ್ತಾರೆ ಅತ್ತೆ. ಅಬ್ಬಾ ಅಬ್ಬಾ, ಹೌದನಪ್ಪ ಹಂಗಾರ? ಹಾ ಅತ್ತೆ. ಹೌದು, ನಿನ್ ಫ್ರೆಂಡು ನಿನ್ ಜೊತೆಗೆ ಹೆಂಗದಾಳ? ಅತ್ತೆ ನಿಮ್ ಮಾತಿನ ಅರ್ಥ? ಅಂದ್ರೆ ಒಂದೇ ಸ್ಕೂಲಲ್ಲಿ ಓದಿನಿ ಅಂದ್ರಲ್ಲ, ಈಗೂನು ನಿನ್ ಮದುವೆ ಆಗೈತಲ್ಲ, ಅವಾಗ ಹೆಂಗ್ ಕ್ಲೋಸ್ ಇದ್ವಿ ಹಂಗ ಕ್ಲೋಸ್ ಅದಾಳ, ಇಲ್ಲ ನಿನ್ ಮದುವೆ ಆಗೈತೆ ಅಂತಂದು ಏಟು ಕಾಟ ಅದಾಳ ಅಂತ ಕೇಳಿದ್ನಪ್ಪ. ಅಯ್ಯೋ ಇಲ್ಲ ಅತ್ತೆ, ಮೊದ್ಲೆಲ್ಲ ಹೇಗಿದ್ಲು ಹಾಗೇನೆ ಇದ್ದಾಳ. ಹೌದನಪ್ಪ. ಸರಿ ಕಣಪ್ಪ. ಯಾರ ಜೊತೆಗೆ ನೀನ್ ಹೆಂಗನೇ ಇರು, ಆದ್ರ ನಿನಗೆ ಒಂದ್ ಮದುವೆ ಆಗಿ ಒಂದ್ ಮಗಳದಾಳ ಅನ್ನೋದಂತ್ರ ಮಾತ್ರ ಮರಿಬೇಡ ಏನು? ಅತ್ತೆ ಯಾಕೆ ಈ ತರ ಕೇಳ್ತಾ ಇದ್ದಾರೆ? ಅಯ್ಯೋ ಅತ್ತೆ, ನನ್ಗೂನು ಎಲ್ಲ ನೆನಪಿದೆ ಅತ್ತೆ. ನನಗೂನು ಆಕೆನು ನಮ್ಮ ಮನೇಲಿ ಇರ್ಸಿನಕ್ ನನಗೂ ಇಷ್ಟ ಇರ್ಲಿಲ್ಲ. ಅಮ್ಮನೇ ಗೌರಿ ಬರೋತನ ಇರ್ಲಿ ಅಂತ ಹೇಳಿದ್ರು. ಇಲ್ಲಾಂದ್ರೆ ಅವಳಿಗೆ ಅವತ್ತೇ ಬೇರೆ ಮನೆ ಮಾಡಿ ಬಾಡ್ಗಿಗ ಹುಡುಕಿ ಕೊಡ್ತಿದ್ದೆ ಅತ್ತೆ. ನಾನು ಏಟಿರ್ಬೇಕು ಅವಳ ಜೊತೆ ಆಟನೇ ಇದ್ದೀನಿ ಅತ್ತೆ. ಹೌದೇನಪ್ಪ. ಸರಿ ಕಣಪ್ಪ. ಆದ್ರ ಹಂಗೆಲ್ಲ ಬೆಡ್ರೂಮ್ ಹಂಗೆಲ್ಲ ಆಕಿನ ಬಿಟ್ಕೊ ಬಾರಪ್ಪ ನೀನು, ನೀವ್ ಒಬ್ರೇ ಇದ್ದಾಗ. ಅಯ್ಯೋ ಅತ್ತೆ, ನೀವೇನ್ ಮಾತಾಡ್ತಾ ಇದ್ದೀರಿ? ಅವರೆಲ್ಲ ಹಾಗೆಲ್ಲ ನನ್ ಬೆಡ್ರೂಮ್ಗೆಲ್ಲ ಬಂದಿಲ್ಲ ಅತ್ತೆ. ಯಾವಾಗ ನೋಡಿದ್ರು ಅಮ್ಮನ ಜೊತೆನೆ ಇರ್ತಾರೆ ಅವರು. ನನ್ನ ಸರಿಗೂ ಸಹ ಮಾತಾಡ್ಸಲ್ಲ ಗೊತ್ತಾ? ಏನಿದ್ರು ಊಟ ಮಾಡಕ್ ಅಷ್ಟೇ ಕರಿಯಕ್ ಬರ್ತಾರೆ. ನನ್ ಜೊತೆಗೆ ಅಷ್ಟೊಂದು ಕ್ಲೋಸ್ ಏನಿಲ್ಲ ಅತ್ತೆ. ನನ್ ಬೆಡ್ರೂಮ್ ಬಂದಿಲ್ಲ ಚಾರು ಯಾವತ್ತು. ಓಹೋ, ಹೌದೇನಪ್ಪ ಶಿವ? ಅತ್ತೆ. ಅಪ್ಪಾಜಿ, ನಿಜ ಹೇಳಿ ಅಪ್ಪಾಜಿ ಅಜ್ಜಿ ಹತ್ರ. ಆ ಚಾರು ಆಂಟಿ ನಿಮ್ ಬೆಡ್ರೂಮ್ ಅಲ್ಲಿ ಯಾವತ್ತೂ ನಿಮ್ ಬೆಡ್ರೂಮ್ಗೆ ಬಂದಿಲ್ವಾ ಅವರು? ಅಯ್ಯೋ ಪುಟಿ,
ಏನ್ ಮಾತಾಡ್ತಾ ಇದ್ದೆ ನೀನು? ಇನ್ನು ನಿಮ್ಮಮ್ಮ ಆದ್ರೆ ಅವ್ರು ನೋಡಿಲ್ಲ ಏನಿಲ್ಲ ಏನೇನೋ ಮಾತಾಡ್ತಾರೆ. ನೀನು ಹಂಗ ಮಾತಾಡ್ತೀಯಲ್ಲ. ನೀನು ಇಷ್ಟು ದಿನ ಆ ಆಂಟಿ ಜೊತೆನೆ ಇದ್ದೆ ತಾನೆ. ಅವ್ರು ಯಾವಾಗ ನನ್ ಬೆಡ್ರೂಮಿಗೆ ಬಂದಾರಮ್ಮ, ಯಾವಾಗ್ಲೂ ನಿನ್ ಜೊತೆನೆ ಆಟ ಆಡ್ತಾರೆ ತಾನೆ. ಆಮೇಲೆ ಮನೆಯಲ್ಲಿ ಏನ್ ಕೆಲಸ ಇದೆ ಅದನ್ನೆಲ್ಲ ಮಾಡ್ತಾರೆ. ಅವ್ರು ಯಾವಾಗ ನನ್ ಬೆಡ್ರೂಮ್ಗೆ ಬಂದಾರಮ್ಮ? ಅಯ್ಯ ಅಪ್ಪಯ್ಯ, ನೀವು ಸುಳ್ಳು ಹೇಳ್ಬೇಡಿ ಅಪ್ಪಯ್ಯ. ಅಯ್ಯೋ ಪುಟಿ, ಸುಳ್ಳು ಹೇಳಕ್ ಏನೈತವ? ನಿಜಾನೇ ನಾನು ಹೇಳ್ತಾ ಇರೋದು. ಇಲ್ಲ ಅಪ್ಪಾಜಿ, ನೀವು ಸುಳ್ಳು ಹೇಳ್ತಾ ಇದ್ದೀರ. ನನಗೆ ಗೊತ್ತು. ಅವರು ಅವತ್ತು ಆ ಅಜ್ಜಿ ಅವ್ರ ಫ್ರೆಂಡ್ ಮನೆಗೆ ಹೋದಾಗ ಮತ್ತೆ ಅಜ್ಜ ಹೊಲಕ್ ಹೋದಾಗ ಆ ಆಂಟಿ ನಿಮ್ ಬೆಡ್ರೂಮ್ಗೆ ಬಂದಿದ್ದು ನಾನು ನೋಡಿದ್ದೀನಿ. ಮತ್ತೆ ಅದು ನಿಮ್ ಬೆಡ್ರೂಮ್ ಅಲ್ಲಿ ಎಷ್ಟೊತ್ತನ ಇದ್ರು ಅವರು. ಆಮೇಲೆ ತುಂಬಾ ಹೊತ್ತಾದ್ಮೇಲೆ ಹೊರಗಡೆ ಬಂದ್ರ ನಾನು ನೋಡಿದ್ದೀನಿ ಅಪ್ಪಾಜಿ. ಅಯ್ಯೋ ಪುಟಿ, ನೀನ್ ಯಾವಾಗ ನೋಡಿದೆ ಏನವ? ಅವತ್ತು ನೀರ್ ಕೊಡಕ್ ಬಂದಿದ್ರವ. ಅವತ್ತು ನೋಡಿ ಅನ್ಸುತ್ತ ನೀನು. ಅವತ್ ಬಂದಾರ, ಮತ್ತೆ ಅವ್ರು ಯಾವತ್ತು ಬಂದಿಲ್ಲವ. ಏನು ಎಲ್ರು ಅಷ್ಟೊಂದು ಜೋರಾಗಿ ಮಾತಾಡ್ತಾ ಇದೀರಾ? ಅಡಿಗೆ ರೂಮಲ್ಲಿ ಕೇಳಿಸ್ತಾ ಇದೆ. ಪುಟಿ, ನೀನು ಏನ್ ಮಾತಾಡ್ತಾ ಇದೀವ? ನಿಂದು ಧ್ವನಿ ಅಡಿಗೆ ರೂಮಲ್ಲಿ ಕೇಳ್ತಾ ಇತ್ತು. ಏ ಪುಟಿ, ಸುಮ್ಮನೆ ಇರು. ಅಯ್ಯೋ ಅಮ್ಮ, ಏನು ಇಲ್ಲ, ಹಾಗೆ ಅಪ್ಪನ ಜೊತೆ ಮಾತಾಡ್ತಾ ಇದ್ದೆ. ಸರಿ ಗೌರಿ, ಹಳೆ ಅಂದ್ರೆ ಅಲ್ಲಿಂದ ಬಂದಾರ, ಅವ್ರಿಗೂ ಸಾಕಾಗಿರ್ತೈತಿ. ಟೀ ಕೊಟ್ಟು ಅವ್ರಿಗೆ ಏನಾದ್ರೂ ಅಡಿಗೆ ಮಾಡಿ ಕೊಡವ. ಹಾ ಸರಿ ಅಮ್ಮ. ಚಾ ತಗೊಳ್ಳಿ. ಹಾ ಸರಿ ಗೌರಿ. ಸರಿ ಗೌರಿ. ಹಳೆಯಂದ್ರು ತುಂಬಾ ದಿನದ ನಂತರ ನಮ್ಮ ಮನೆ ಬಂದಾರ, ಅವ್ರಿಗೆ ಬಿಸಿ ಬಿಸಿದು ಏನಾದ್ರೂ ಮಾಡ್ಕೊಡವ. ಹಾ ಅಮ್ಮ. ಸರಿ ಫ್ರೆಂಡ್ಸ್, ಶಿವುಗ ಏನಾದ್ರೂ ಊಟಕ್ಕೆ ಮಾಡ್ಕೊಡ್ತೀನಿ ನಾನು. ಈಗ ಅಲ್ಲೇ ತುಂಬಾ ಲೇಟ್ ಆಗಿದೆ. ಈಗ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆದ್ರೆ ಒಂದ್ ಲೈಕ್ ನೀಡಿ. ಹಂಗೆ ನೀವೇನಾದ್ರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಮುಂದಿನ ವಿಡಿಯೋ ಜೊತೆ ಸಿಗ್ತೀವಿ. ಧನ್ಯವಾದಗಳು.